ಹಲೋ ನಮಸ್ತೆ. ಸಮಸ್ತ ಕನ್ನಡಿಗರು ಮತ್ತು ಕರ್ನಾಟಕದ ಎಲ್ಲ ಜನತೆಗೂ ನಮಸ್ತೆ. ಅರಣ್ಯಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗವೆಂದರೇನು? ಅರಣ್ಯಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗವೆಂದರೇನು? ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆಯುವ ಎಲ್ಲ ಬಗೆಯ ಸಸ್ಯ ಮತ್ತು ಸಸ್ಯಗಳ ಸಮೂಹವನ್ನು ಅರಣ್ಯಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯುತ್ತೇವೆ. ಒಂದು ಪ್ರದೇಶದಲ್ಲಿ ಪ್ರಕೃತಿದತ್ತವಾಗಿ ಬೆಳೆಯುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎನ್ನುವರು. ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಎಷ್ಟು ವಿಧಗಳು? ಸ್ವಾಭಾವಿಕ ಸಸ್ಯವರ್ಗದಲ್ಲಿ 6 ವಿಧಗಳು. ಒಂದನೇದು ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು, ಮ್ಯಾಂಗ್ರೀವ್ ಅರಣ್ಯಗಳು, ಮರುಭೂಮಿ ಅರಣ್ಯಗಳು ಮತ್ತು ಹಿಮಾಲಯ ಆಲ್ಪೈನ್ ಅರಣ್ಯಗಳು. ನಿತ್ಯ ಹರಿದ್ವರ್ಣದ ಕಾಡುಗಳು ಎಂದರೇನು? ನಿತ್ಯ ಹರಿದ್ವರ್ಣ ಕಾಡುಗಳು ಎಂದರೇನು? ಸಸ್ಯವರ್ಗವು ವರ್ಷವೆಲ್ಲ ಹಸಿರಾಗಿರುವುದನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ನಾವು ಕರಿತೀವಿ. ಸುಂದರ್ಬನ್ ಕಾಡುಗಳು ಎಂದರೇನು? ಸುಂದರ್ಬನ್ ಕಾಡುಗಳು ಎಂದರೇನು? ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಕಾಡುಗಳು ಎಂದು ಕರೆಯುವರು. ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಈ ಪ್ರದೇಶವನ್ನು ಸುಂದರ್ಬನ್ ಕಾಡುಗಳು ಅಂತ ಕರಿತೀವಿ. ಅರಣ್ಯಗಳ ಮಹತ್ವವೇನು? ಅರಣ್ಯಗಳ ಮಹತ್ವವೇನು? ಶುದ್ಧ ವಾಯು, ಆಹಾರ ಮತ್ತು ಮೇವನ್ನು ಪೂರೈಸುವ ಉತ್ತಮ ಮಳೆ ತರಲು ಸಹಾಯಕವಾಗಿದೆ. ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ಪ್ರಾಣಿ ಪಕ್ಷಿಗಳು ಆಶ್ರಯತಾಣವಾಗಿದೆ. ಔಷಧೀಯ ಸಸ್ಯಗಳ ಆಗರವಾಗಿದೆ. ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ. ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ. ಅರಣ್ಯ ಸಂರಕ್ಷಣೆ ಎಂದರೇನು? ಅರಣ್ಯಗಳ ಸಂರಕ್ಷಣೆ ಎಂದರೇನು? ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದಕ್ಕೆ ಅರಣ್ಯಗಳ ಸಂರಕ್ಷಣೆ ಎನ್ನುವರು. ಇದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರೋ ಕಾರಣ ಅರಣ್ಯಗಳ ಸಂಪತ್ತು ಇದು ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ಇದು 3 ಮಾರ್ಕ್ಸಿಂದ ಬೀಳುವಂಥ ಚಾನ್ಸಸ್ ಐತಿ. ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಎಷ್ಟು ವಿಧಗಳು ಮತ್ತು ಅವು ಯಾವುವು? ಇದು ಇಂಪಾರ್ಟೆಂಟ್ ಐತಿ. ಈಗ ಯಾವುದೇ ಇದ್ದರೂ ಇಂಪಾರ್ಟೆಂಟ್ ಇದ್ದದ್ದು ಮೊದಲು ತೆಗ್ದೀನಿ. ಅದರೊಳಗೆ ಮತ್ತು ನಿಮ್ಗೆ ಇಂಪಾರ್ಟೆಂಟ್ ಇದ್ದು ಮತ್ತೆ ಹೇಳ್ತೀನಿ. ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಟಿಕ್ ಮಾಡಿರಿ. ನಾವು ಹೇಳುವಂಥ ಫಸ್ಟಿಗೆ ಕ್ವಶನ್ನೇ ಆಗಲಿ, ನಾವು ಹೇಳುವಂಥ ಮಾಹಿತಿಯಲ್ಲಿ ಫಸ್ಟ್ ನಿಮ್ಗೆ ಬಂದು ತಲುಪಬೇಕಂದ್ರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಟಿಕ್ ಮಾಡಿರಿ. ನಮ್ಮ ಚಾನಲ್ನ ನೀವು ಏನೇ ಇದ್ದರೂ ನಮ್ಗೆ ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನೇ ಇದ್ದರೂ ತಿಳಿಸ್ರಿ. ಅರಣ್ಯಗಳ ಮಹತ್ವವೆಂದರೇನು? ಇದು ಬೀಳುತ್ತೆ. ಅರಣ್ಯಗಳ ಮಹತ್ವವೇನು ಅಂದರೆ ಇದು 3 ಮಾರ್ಕ್ಸಿಂದ ಬೀಳುವಂಥದ್ದು ಚಾನ್ಸಸ್ ಐತಿ. ಅರಣ್ಯಗಳ ಮಹತ್ವದ ಪೂರ ಪಾಠನೇ ಇಂಪಾರ್ಟೆಂಟ್ ಇರೋ ಕಾರಣ ಇದರ ಜಾಸ್ತಿ ಮಾರ್ಕಸ್ ಬೀಳುವಂಥವು ಅದಾವೆ. ಓಕೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಶೇರ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.